ಸಿನಿಮಾ ಕಂಪ್ಲೀಟ್ ಆಗಿ ಒಂದು ಮಚ್ಚು ಹೊಡಿ ಬಡಿ ಈ ರೀತಿಯ ಜಾನರ್ನ ಇಷ್ಟಪಡ್ತೀರಾ ಅಂತಂದ್ರೆ ಈ ಸಿನಿಮಾ ನಿಮಗೆ ಒಳ್ಳೆ ಹಬ್ದೂಟ ಅಂತ ಹೇಳ್ಬೋದು. ಸೊ ಈ ಸಿನಿಮಾನ ಡಾಲಿ ಧನಂಜಯ್ ಅವರು ಲೈಕ್ ಮಾಡಿದ್ದಾರೆ, ಅವರ ಪ್ರೊಡಕ್ಷನ್ ಅಲ್ಲಿ ಬರ್ತಾ ಇದೆ ಅಂತ ನೀವು ಯೋಚಿಸಬೇಕಾಗುತ್ತೆ. ಜೆಸಿ ಅಂತಂದ್ರೆ ಸೊ ಜಾಸ್ತಿ ಕಾಸ್ಟ್ಲಿ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಿಗ್ ಬಾಸ್ ಹಂಸ ಅವರೇ ಈ ಒಂದು ಸ್ಟೋರಿಗೆ ಒಂದು ಹೊಸ ತಿರುವನ್ನ ಕೊಡುವಂಥದ್ದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ಎನ್ರಾಜ್. ಈ ವಾರ ಅಂತಂದರೆ ಈ ಶುಕ್ರವಾರ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ. ಅದರ ಲಿಸ್ಟ್ನಲ್ಲಿ ಡಾಲಿ ಪಿಕ್ಚರ್ಸ್ನಲ್ಲಿ ಬರ್ತಿರುವಂತಹ ಜೆಸಿ ಸಿನಿಮಾ ಕೂಡ ಸೇರಿಕೊಂಡಿದೆ. ಈಗಾಗಲೇ ನೀವು ಸಿನಿಮಾದ ಟ್ರೈಲರ್ ನೋಡಿದ್ರೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಆ್ಯಕ್ಷನ್ ಸಿನಿಮಾನ ಮಿಸ್ ಮಾಡ್ಕೊಳ್ಳಿಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಕಂಪ್ಲೀಟ್ಲಿ ಟ್ರೈಲರ್ನಲ್ಲಿ ವಿಭಿನ್ನವಾದಂತಹ ಶೇಡ್ನಲ್ಲಿ ಈ ಹಿಂದೆ ಒಂದು ಸಿನಿಮಾವನ್ನು ಮಾಡಿ ಗೆದ್ದಂತಹ ಸೂರ್ಯ ಪ್ರಖ್ಯಾತ್ ಅವರು ಕಾಣಿಸ್ಕೊಂಡಿರುವಂಥದ್ದು. ಸೊ ಸಿನಿಮಾ ಕಂಪ್ಲೀಟಾಗಿ ನೀವು ಒಂದು ಮಚ್ಚು ಹೊಡಿ ಬಡಿ ಈ ರೀತಿಯ ಜಾನರ್ನ ಇಷ್ಟಪಡ್ತೀರಾ ಅಂತಂದರೆ ಈ ಸಿನಿಮಾ ನಿಮಗೆ ಒಳ್ಳೆ ಹಬ್ದೂಟ ಅಂತ ಹೇಳ್ಬೋದು. ಕಂಪ್ಲೀಟಾಗಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾನ ಡಾಲಿ ಧನಂಜಯ್ ಅವರು ಲೈಕ್ ಮಾಡಿದ್ದಾರೆ, ಅವರ ಪ್ರೊಡಕ್ಷನಲ್ಲಿ ಬರ್ತಾ ಇದೆ ಅಂತ ನೀವು ಯೋಚಿಸಬೇಕಾಗುತ್ತೆ. ಬಿಕಾಸ್ ಅವರು ಒಂದು ಕಥೆಯನ್ನು ಸೆಲೆಕ್ಷನ್ ಮಾಡುವಂತಹ ರೀತಿ ಬಹಳ ವಿಭಿನ್ನವಾಗಿರುತ್ತೆ. ಅದೇ ರೀತಿಯೇ ಈ ಸಿನಿಮಾವನ್ನು ಸೆಲೆಕ್ಟ್ ಮಾಡಿರುವಂತಹ ರೀತಿ ಕೂಡ ನಾವು ನೋಡ್ತಾ ಹೋಗ್ಬೋದು. ಹಾಗಾದರೆ ರ್ಯಾಂಡಮ್ ಆಗಿ ಸಿನಿಮಾದಲ್ಲಿ ಏನೇನಿದೆ, ಏನೇನು ಕಂಟೆಂಟನ್ನು ಕೊಡಲಿಕ್ಕೆ ಸಿನಿಮಾ ಹೊರಟಿದೆ ಅಂತ ನೋಡ್ತಾ ಹೋಗೋಣ. ಯೂಶಲಿ ಜೆಸಿ ಅಂತಲೇ ನಾರ್ಮಲ್ ಆಗಿ ನಾವು ಥಿಂಕ್ ಮಾಡೋದು ಜುಡಿಷಿಯಲ್ ಕಸ್ಟಡಿ ಅಂತ. ಸೊ ನಿಮಗೆ ಸಿನಿಮಾ ಒಂದು ಸಸ್ಪೆನ್ಸ್ ರೀತಿಯಲ್ಲಿ ಸಾಗ್ತಾ ಹೋಗುತ್ತೆ, ಆಗ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಈ ಸಿನಿಮಾ ನಿಜವಾಗ್ಲೂ ಕೂಡ ಜುಡಿಷಿಯಲ್ ಕಸ್ಟಡಿನ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆನಂತರದಲ್ಲಿ ಏನು ಹಾಗಾದರೆ ನೀವು ಕೇಳ್ಬೋದು, ಏನು ಹಾಗಾದರೆ ಈ ಜೆಸಿ ಅಂತಂದರೆ ಸೊ ಜಾಸ್ತಿ ಕಾಸ್ಟ್ಲಿ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬೊಬ್ಬರು ಆ್ಯಕ್ಟಿಂಗು ಕೂಡ ಬಹಳ ವಿಭಿನ್ನವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಖ್ಯಾತ್ ಅವರು ಅವ್ರನ್ನ ಒಂದು ಚಾಕ್ಲೇಟ್ ಬಾಯ್ ಆಗಿ ನಾವು ಈ ಹಿಂದೆ ನೋಡಿದ್ವಿ. ಬಟ್ ಈ ಸಿನಿಮಾದಲ್ಲಂತೂ ಸಿಕ್ಕಾಪಟ್ಟೆ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಒಂದು ಆ ಖಡಕ್ ಲುಕ್ ಆಗಿರಬಹುದು, ಆ ಆ್ಯಕ್ಷನ್ ಡೈಲಾಗ್ಗಳನ್ನು ಹೇಳುವಂತಹ ರೀತಿ ಆಗಿರಬಹುದು, ಕೈಯಲ್ಲಿ ಒಂದಷ್ಟು ಲಾಂಗ್ಗಳನ್ನು ಹಿಡಿದಾಗ ಒಂದು ಮಾಸ್ ಲುಕ್ ಆಗಿರಬಹುದು, ಇದೆಲ್ಲವೂ ಕೂಡ ಬಹಳ ಅಟ್ರಾಕ್ಟ್ ಮಾಡುತ್ತೆ. ಪಿನ್ ಟು ಪಿನ್ ಅಂದರೆ ಈಗ ನಾರ್ಮಲಿ ಒಂದು ಜೈಲ್ ಅಂತ ಬಂದರೆ, ಕಾರಾಗೃಹ ಅಂತ ಬಂದರೆ ಏನೇನೆಲ್ಲ ನಡೆಯುತ್ತೆ ಅದನ್ನು ಪಿನ್ ಟು ಪಿನ್ ತೋರಿಸುವಂತಹ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡ್ತಾ ಹೋಗಿದ್ದಾರೆ. ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲವ್ ಸ್ಟೋರಿ ಕೂಡ ಸಿನಿಮಾದಲ್ಲಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರಬಹುದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಜೊತೆಗೆ ಪ್ರಖ್ಯಾತ್ ಅವರ ಆ್ಯಕ್ಟಿಂಗು ಅಟ್ರ್ಯಾಕ್ಟ್ ಮಾಡುತ್ತೆ. ಹೀರೋಯಿನ್ ಅವ್ರದ್ದು ಮೊದಲ ಸಿನಿಮಾ ಅಂತೆ. ಸೊ ನಾರ್ಮಲಿ ಸಿನಿಮಾ ನೋಡ್ತಿರೋರಿಗೆ ಇವತ್ತು ಫಸ್ಟ್ ಮೂವಿ ಅಂತ ಅನಿಸಲ್ಲ, ಬಿಕಾಸ್ ಆ್ಯಕ್ಟಿಂಗು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆನಂತರದಲ್ಲಿ ಸ್ಕ್ರೀನ್ ಪ್ಲೇ ಆಗಿರಬಹುದು, ಪಿನ್ ಟು ಪಿನ್ ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡೇ ಏನೋ ಮಾಡಿದ್ದಾರೇನೋ ಅನ್ನೋ ರೀತಿಯಲ್ಲಿ ಸ್ಕ್ರೀನ್ ಪ್ಲೇ ವರ್ಕ್ ಆಗಿದೆ. ಆನಂತರದಲ್ಲಿ ಒಬ್ವಿಯಸ್ಲಿ ಮಾತಾಡಲೇಬೇಕಾಗಿರುವಂತಹ ವಿಚಾರ ಅಂತಲೇ ಸಿನಿಮಾಟೋಗ್ರಫಿ ಅಂತಂದಾಗ ಯೂಶಲಿ ಈ ರೀತಿಯ ಸಿನಿಮಾಗೆ ಒಂದು ಸ್ವಲ್ಪ ಬೇರೆ ರೀತಿಯಲ್ಲೇ ಒಂದು ರಾ ಆಗಿ ಎಲ್ಲದನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಸೊ ಇದ್ರ ಸಿನಿಮಾಟೋಗ್ರಫಿ ಕೂಡ ನಮ್ಮ ಮನಸ್ಸನ್ನು ಗೆಲ್ಲುವಂತಹ ಪ್ರಯತ್ನ ಮಾಡುತ್ತೆ. ನಂತರ ಯೂಶಲಿ ಒಂದು ಸಿನಿಮಾ ಅಂತ ಬಂದಾಗ ನಮಗೆ ಭಾಷೆ ಬಹಳ ಮುಖ್ಯವಾಗುತ್ತೆ. ಸೊ ಈ ಸಿನಿಮಾದಲ್ಲೂ ಕೂಡ ಒಂದು ಭಾಷೆಯನ್ನು ತೋರಿಸುವಾಗ ತುಂಬ ರಾ ಆಗಿ ಬಳಸಿದ್ದಾರೆ, ರಗಡ್ ಆಗಿ ಅಂತ. ಅಂದರೆ ಈಗ ನಾರ್ಮಲ್ ರೌಡಿಸಮ್ ಸಿನಿಮಾ ಅಂತಂದರೆ ನಾವು ಓಮ್ ಸಿನಿಮಾದಿಂದನೂ ಕೂಡ ನೋಡ್ಕೊಂಡು ಬಂದಾಗ ಭಾಷೆ ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಭಾಷೆ ಬಹಳ ಇಂಪ್ಯಾಕ್ಟ್ ಆಗಿದೆ. ಜೊತೆಗೆ ಭಾಷೆಯನ್ನು ರಾ ಆಗಿ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ನೀವು ಅದೇ ನಾನು ಆಗಲೇ ಹೇಳ್ದಂಗೆ ಹೊಡಿ ಬಡಿ ಮಚ್ಚು ಕೊಚ್ಚು ಈ ರೀತಿಯ ಸಿನಿಮಾವನ್ನು ನೋಡ್ಕೊಂಡು ಬರ್ತೀರಾ ಅಂತಂದರೆ ನಿಮಗೆ ಈ ಒಂದು ಭಾಷೆ ಆಗಿರಬಹುದು, ಅವ್ರು ಬಳಸೋ ಭಾಷೆ ಆಗಿರಬಹುದು, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರಬಹುದು, ಇದೆಲ್ಲವೂ ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಒಂದಷ್ಟು ಮಾಸ್ ಡೈಲಾಗ್ಸ್ ಇದೆ, ಅದೆಲ್ಲವೂ ಕೂಡ ಕೊನೆಯವರೆಗೂ ನಮ್ಮ ನೆನಪಿನಲ್ಲಿ ಉಳ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಈಗ ರೌಡಿಸಮ್ ಆಗಿರಬಹುದು, ಹೊಡಿ ಬಡಿ ಮಚ್ಚು ಕೊಚ್ಚು ಬಹಳ ಇಷ್ಟಪಡುವಂಥವ್ರಿಗೆ ಈ ಸಿನಿಮಾ ಒಳ್ಳೆ ಹಬ್ದೂಟ ಅಂತ ಹೇಳ್ಬೋದು. ಅದು ನಾಳೆ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಒಳ್ಳೆ ರಿವ್ಯೂಸ್ ಕೂಡ ಸಿನಿಮಾ ಪಡ್ಕೊತಾ ಇದೆ. ಸಾಕಷ್ಟು ಜನ ಈಗ ಪ್ರೀಮಿಯರ್ ಶೋಲಲ್ಲೂ ಕೂಡ ಬಂದಿದ್ರು, ಸಿನಿಮಾವನ್ನು ನೋಡಿದ್ರು ಅಂತಲೇ ಹೇಳ್ಬೋದು. ನಂತರ ಇನ್ನೊಂದು ಅಟ್ರ್ಯಾಕ್ಟ್ ಆಗುವಂಥದ್ದು ನಮ್ಮ ಮನಸ್ಸನ್ನು ಗೆಲ್ಲುವಂತಹ ವಿಚಾರ ಏನಪ್ಪ ಅಂತಂದರೆ ಬಿಜಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ವಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಲೈಕ್ ಏನೋ ಆಗ್ತಿದೆಯೇನೋ, ನೆಕ್ಸ್ಟ್ ಏನಾಗುತ್ತೋ ಅಂತ. ಅದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ, ಆ ಟ್ವಿಸ್ಟನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಬಿಗ್ ಬಾಸ್ ಹಂಸ ಅವರೇ ಈ ಒಂದು ಸ್ಟೋರಿಗೆ ಒಂದು ಹೊಸ ತಿರುವನ್ನು ಕೊಡುವಂಥದ್ದು. ಸೊ ಬಹಳ ರಾ ಆಗಿ ಮಾಡುವಂತಹ ಪ್ರಯತ್ನವನ್ನು ಡೈರೆಕ್ಟ್ರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೇಳಲೇಬೇಕಾದಂತಹ ಇನ್ನೊಂದು ವಿಚಾರ ಥ್ರಿಲ್ಲರ್ ಮಂಜು ಅವರ ಆ್ಯಕ್ಟಿಂಗು. ಸ್ಟೋರಿ ಸ್ಟಾರ್ಟ್ ಆದಾಗಿಂದ
ಒಂದು ಮುಕ್ಕಾಲು ಭಾಗದವರೆಗೂ ಕೂಡ ಕಥೆಯನ್ನು ಕರ್ಕೊಂಡು ಹೋಗುವಂಥದ್ದು ಥ್ರಿಲ್ಲರ್ ಮಂಜು ಅವರ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ಈ ಕ್ಯಾರೆಕ್ಟರು ಕೂಡ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಒಂದು ಮಾಸ್ಟರ್ ಆಗಿ ಅವ್ರನ್ನ ನಾವು ಈ ಹಿಂದೆ ನೋಡಿದ್ವಿ, ಸ್ಟಂಟ್ ಮಾಸ್ಟರ್ ಆಗಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ತಾನು ಅಭಿನಯಿಸುವಾಗ ಯಾವ ರೀತಿ ಅಭಿನಯ ಇರುತ್ತೆ ಅನ್ನೋದು ಕೂಡ ಅವರಿಗೂ ಮನಸ್ಸಲ್ಲೂ ಕೂಡ ಇರುತ್ತೇನೋ. ಬಟ್ ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂವನ್ನು ಸಿನಿಮಾ ಪಡ್ಕೊಳ್ತಾ ಇದೆ. ಜೊತೆಗೆ ಅವರ ಕ್ಯಾರೆಕ್ಟರ್ ಕೂಡ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲ ಕಾರಣಕ್ಕೆ ಜೇಸಿ ಸಿನಿಮಾ ಎಲ್ರಿಗೂ ಕೂಡ ಇಷ್ಟವಾಗ್ತಾ ಇದೆ. ಡೈರೆಕ್ಟ್ರು ಚೇತನ್ ಜೈರಾಮ್ ಅವರು ಎಲ್ಲದನ್ನೂ ತೋರಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಒಂದು ಲವ್ ಸ್ಟೋರಿ ಇದೆ, ಒಂದು ಎಮೋಷನ್ ಇದೆ, ಅಪ್ಪ ಮಗನ ಬಾಂಧವ್ಯ ಇದೆ. ಯೂಶಲಿ ಒಂದು ಫ್ರೆಂಡ್ಶಿಪ್ನ ಮಾಡಬೇಕಾದ್ರೆ ನಾವು ಯಾವ ರೀತಿ ನಮ್ಮ ಒಂದು ಫ್ರೆಂಡ್ಶಿಪ್ ಇರಬೇಕು, ನಾವು ಯಾವ ರೀತಿ ಸ್ನೇಹಿತರನ್ನ ಮಾಡ್ಕೋಬೇಕು, ಪ್ರೀತಿ ಪ್ರೇಮ ಅಂತ ಹೋಗೋವ್ರಿಗೂ ಕೂಡ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ರೌಡಿಸಮ್ ಹಿಂದೆ ಹೋಗೋರ್ಗೂ ಕೂಡ ಒಂದು ಒಳ್ಳೆ ಮೆಸೇಜನ್ನು ಕೊಟ್ಟಿದ್ದಾರೆ. ತಾಯಿ ಮಗನ ಬಾಂಧವ್ಯದ ಪ್ರತಿಯೊಂದು ಕೂಡ ಈ ಜೇಸಿ ಸಿನಿಮಾದಲ್ಲಿದೆ. ಸೊ ಈ ಫ್ರೈಡೇಗೆ ರಿಲೀಸ್ ಆಗ್ತಿರುವಂತಹ ಅಷ್ಟು ಸಿನಿಮಾಗಳ ಪೈಕಿ ಈ ಸಿನಿಮಾವೂ ಕೂಡ ಬಹಳ ಸ್ಪೆಷಲ್ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.